ನಮಸ್ತೆ ಆದ್ಮೇಲೆ ನಾನು ನಿಕಂಠಾಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡ್ ಬೆಂಗಳೂರು. ಅನೇಕರಿಗೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಫ್ಯಾಟಿ ಲಿವರ್ ಆಗಿದೆ, ಅಥವಾ ಓವರ್ ವೆಯ್ಟ್ ಇದೆ, ಅಂದರೆ ಬಾಡಿ ಓವರ್ ವೆಯ್ಟ್ ಇದೆ, ಅಧಿಕ ತೂಕ, ಒಬೆಸಿಟಿ ಆಗಿದೆ, ಅಧಿಕ ಬೊಜ್ಜಿದೆ ದೇಹದಲ್ಲಿ. ಈ ರೀತಿಯಾದ ಸಮಸ್ಯೆಯಿಂದ ಬಳಲ್ತಕ್ಕಂಥವರಿಗೆ ಒಂದು ಕಲರ್ ಥೆರಪಿ, ಫ್ಯಾಟಿ ಲಿವರ್ ಇರ್ಬೋದು, ಅಥವಾ ಅಧಿಕ ಬೊಜ್ಜಿರ್ಬೋದು, ದೇಹದ ಅತಿಯಾದ ತೂಕ ಇರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅನ್ನೋರಿಗೂ ಕೂಡ, ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಇದೆ ಅನ್ನೋರಿಗೂ ಕೂಡ, ನಮ್ಮ ದೇಹದಲ್ಲಿ ನಾವು ತಿಂದಂತಹ ಎಣ್ಣೆ ಪದಾರ್ಥ, ಅಧಿಕ ಕೊಬ್ಬು ಉಳ್ಳಂತಹ ಆಹಾರವನ್ನು ಮೆಟಬಲೈಸ್ ಮಾಡತಕ್ಕಂಥದ್ದು ಲಿವರ್, ಯಕೃತ್ತು. ಇಲ್ಲಿ ಸುಜೋಕ್ನ ಕರೆಸ್ಪಾಂಡ್ನ ಪ್ರಕಾರ ಅಂಗೈಯಲ್ಲಿ ಲಿವರ್ನ ರಿಫ್ಲೆಕ್ಸಿಗೆ ನಾವು ಕಲರ್ ಹಾಕೋದು. 2 ಕಲರನ್ನು ಯೂಸ್ ಮಾಡೋದು, ಒಂದು ಗ್ರೀನ್ ಕಲರು, ಇನ್ನೊಂದು ಆರೆಂಜ್ ಕಲರ್. 2 ಕಲರ್ನ ಅಂಗೈಯಲ್ಲಿ ಸುಜೋಕ್ ಚಾರ್ಟ್ನ ಪ್ರಕಾರ, ಸುಜೋಕ್ನ ಕರೆಸ್ಪಾಂಡ್ನ ಪ್ರಕಾರ ಲಿವರ್ನ ರಿಫ್ಲೆಕ್ಸಿಗೆ ಕಲರ್ ಹಾಕೋದು. ಪ್ರತಿದಿನ ಕಲರ್ನ ಡೇ ಟೈಮಲ್ಲಿ ಹಾಕೋದು. ಕಲರ್ ಹಾಕಿದ ಮೇಲೆ ಒಂದು 3-4 ತಾಸು ಉಳಿಸ್ಕೊಳ್ಳೋದು. ತದನಂತರ ಕಂಪ್ಲೀಟಾಗಿ ಅಳಿಸೋದು. ಒಂದು ದಿನ ನಾವೇನು ಮಾಡಬೇಕು, ಇಲ್ಲಿ ಕಲರ್ ಹಾಕಿದೀವಿ ನೋಡಿ, ಎಕ್ಸಾಕ್ಟಾಗಿ ಲಿವರ್ ರಿಫ್ಲೆಕ್ಸ್ ಇದೆ ಅಂಗೈಯಲ್ಲಿ. ಈ ರಿಫ್ಲೆಕ್ಸಿಗೆ ಬೋತ್ ಹ್ಯಾಂಡ್ಸ್ ನಾನು ಆಲ್ಟರ್ನೇಟ್ ಆಗಿ ಹಾಕಿ ತೋರಿಸಿದ್ವಿ. ಇಲ್ಲಿ ಗ್ರೀನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, 2 ಭಾಗಕ್ಕೆ ಒಂದು ದಿನ ಗ್ರೀನ್ ಹಾಕೋದು, ಕಲರ್ ಹಾಕಿದ್ಮೇಲೆ 3 ತಾಸು ಉಳಿಸ್ಕೊಳ್ಳೋದು. ತದಾದ ನಂತರ ಮರುದಿನ ಏನು ಮಾಡಬೇಕು, ಸೇಮ್ ಭಾಗಕ್ಕೆ ಇಲ್ಲಿ ಆರೆಂಜು, ಇಲ್ಲಿ ಕೂಡ ಆರೆಂಜನ್ನು ಹಾಕೋದು. ನಾನು ಆಲ್ಟರ್ನೇಟ್ ಆಗಿ ಹಾಕಿ ತೋರಿಸಿದ್ದೀನಿ. 2 ಲಿವರ್ನ ರಿಫ್ಲೆಕ್ಸಿಗೆ ಇಲ್ಲಿ ಅಂಗೈಯಲ್ಲಿ ಒಂದು ದಿನ ಗ್ರೀನ್ ಹಾಕೋದು, ಒಂದು ದಿನ ಆರೆಂಜ್ ಕಲರನ್ನು ಹಾಕೋದು. ಈ ರೀತಿ ಕಲರನ್ನು ಬದಲಾವಣೆ ಮಾಡಿ ಒಂದು ದಿನ ಆರೆಂಜು, ಒಂದು ದಿನ ಗ್ರೀನ್, ಈ ರೀತಿ ಕಲರ್ ಆಗ್ತಾ ಬಂದಂಗೆಲ್ಲ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಮಟ್ಟ ಕಡಿಮೆ ಆಗೋದು, ಫ್ಯಾಟಿ ಲಿವರ್ನ ಸಮಸ್ಯೆ ಕಡಿಮೆ ಆಗೋದು, ಅಧಿಕ ದೇಹದ ತೂಕ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಅಧಿಕ ಬೊಜ್ಜಿದ್ರೆ ದೇಹದಲ್ಲಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಇದು ಸಹಕಾರಿಯಾಗುತ್ತೆ. ಡೇ ಟೈಮಲ್ಲಿ ಕಲರ್ ಹಾಕ್ಬಿಟ್ಟು ಒಂದು 3-4 ತಾಸು ಉಳಿಸ್ಕೊಳ್ಳೋದು. ತದನಂತರ ಕಂಪ್ಲೀಟಾಗಿ ಅಳಿಸೋದು. ಈ ರೀತಿಯಾಗಿ ದೇಹದಲ್ಲಿ ಅಧಿಕ ಬೊಜ್ಜು, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್ನ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ರೆ, ಅಧಿಕ ದೇಹದ ತೂಕದಿಂದ ಬಳಲ್ತಾ ಇದ್ರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.